ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನ ತುಂಬ ಹೃದಯದಿಂದ ವಂದಿಸುವವನಾಗಿದ್ದೇನೆ. ಕರ್ತನ ಕೃಪೆಯಿಂದ ತಿರುಗಿ ನಾವು ಆ ಒಂದು ಹೊಸ ವಿಷಯವನ್ನ ಧ್ಯಾನ ಮಾಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಈ ದಿವಸದಿಂದ ನಾವು ಯಾವಾಗಲೂ ಕೃತಜ್ಞತೆ ಉಳ್ಳಂತ, ದೇವರನ್ನ ಸ್ತುತಿಸುವಂತ, ದೇವರಿಗೆ ಮಹಿಮೆ ತರುವಂತ ಒಂದು ಜೀವಿತವನ್ನು ಹೇಗೆ ಸಾಗಿಸಬೇಕೆಂಬುದನ್ನ ನಾವು ಕಲಿತುಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ. ದಾವೀದನ ಒಂದು ಅನುಭವವನ್ನ ನಾವು ನೋಡುವಾಗ, ಆತನು ಕರ್ತನ ಸನ್ನಿಧಾನದಲ್ಲಿ ದೇವರು ಎಷ್ಟು ಒಳ್ಳೆಯವನು, ಆತನು ಎಷ್ಟು ಶಕ್ತನು, ಆತನು ಏನೆಲ್ಲ ಮಾಡುವವನಾಗಿದ್ದಾನೆ ಎಂಬುದಾಗಿ ಅನುಭವವನ್ನ ಹೊಂದಿಕೊಂಡ ವ್ಯಕ್ತಿಯಾಗಿದ್ದಾನೆ. ಯಾವ ದೇವರ ಮಕ್ಕಳು ಆ ಒಂದು ಅನುಭವದಲ್ಲಿರ್ತಾರೋ ಅವರು ಮಾತ್ರವೇ ಕರ್ತನನ್ನ ಸಂಪೂರ್ಣವಾಗಿ ಆರಾಧಿಸುವುದಕ್ಕೆ, ಕರ್ತನಿಗೆ ಸಂಪೂರ್ಣವಾಗಿ ಸ್ತುತಿಸುವುದಕ್ಕೆ, ಘನಪಡಿಸುವುದಕ್ಕೆ ಸಾಧ್ಯ. ನನ್ನ ಪ್ರಿಯ, ಕೀರ್ತನೆ 23ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ, ಆತನು 5ನೇ ವಚನದ ಬಿ ಪಾರ್ಟ್ನಲ್ಲಿ ನೋಡುವಾಗ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಪ್ರಿಯರೇ, ಎಂತ ಬಲವಾದ ರೀತಿ ನಿಶ್ಚಯವಾಗಿ ನಾನು ನಿನ್ನನ್ನ ಕೊಂಡಾಡುತ್ತೇನೆ, ಘನಪಡಿಸ್ತೇನೆ, ನನ್ನ ಜೀವಮಾನದಲ್ಲೆಲ್ಲ ಶುಭ ಕೃಪೆ ನನ್ನನ್ನು ಹಿಂಬಾಲಿಸ್ತವೆ, ಸದಾ ಕಾಲ ನಾನು ಕರ್ತನ ಮಂದಿರದಲ್ಲಿ ಘನಪಡಿಸ್ತೇನೆ ಅನ್ನುವಂತ ಒಂದು ವರ್ಡ್ಸ್ ನಾವು ನೋಡ್ಕೊಳ್ತೇವೆ. ಪ್ರಿಯ ನನ್ನ ದೇವಜನರೇ, ಒಬ್ಬ ವಿಶ್ವಾಸಿ ಯಾವಾಗ ಈ ನಿಜ ಅನುಭವಗಳಲ್ಲಿ ಇರ್ತಾನೋ ಅವನು ಮಾತ್ರ ಕರ್ತನನ್ನ ಘನಪಡಿಸುವುದಕ್ಕೆ ಸಾಧ್ಯ. ಎಷ್ಟೋ ಸಂದರ್ಭ ನಮ್ಮಲ್ಲಿ ವೇದನೆಗಳು, ಕಷ್ಟಗಳು, ದುಃಖಗಳು ತುಂಬಲ್ಪಟ್ಟಾಗ ದೇವರಿಗೆ ಸ್ತೋತ್ರ ಮಾಡುವುದಕ್ಕೆ, ಕೃತಜ್ಞತೆ ಹೇಳುವುದಕ್ಕೆ, ಆರಾಧನೆ ಮಾಡುವುದಕ್ಕೆ ಬಾಯೇ ಇರುವುದಿಲ್ಲ. ಪ್ರಿಯ, ಎಷ್ಟೋ ದೇವರ ಮಕ್ಕಳನ್ನು ನೋಡ್ರಿ, ಈ ದಾವೀದ ಯಾವಾಗಲೂ ಕೃತಜ್ಞತೆಯಿಂದ ತುಂಬಲ್ಪಟ್ಟಿರುವ ವ್ಯಕ್ತಿಯಾಗಿದೆ. ಯಾಕಂದ್ರೆ ದೇವರ ಜೊತೆಗಿರುವ ಅನುಭವ ಆತನ ಜೊತೆಗೆ ಇತ್ತೆಂಬುದಾಗಿ ನಾವು ನೋಡ್ಕೊತೇವೆ. 2 ಸಮುವೇಲ 7ನೇ ಅಧ್ಯಾಯದಲ್ಲಿ 18ನೇ ವಚನದಿಂದ ಆತನ ಅನುಭವವನ್ನು ಬರೆಯುವುದನ್ನು ನಾವು ನೋಡ್ಕೊಳ್ತೇವೆ. ದೇವರು ಏನು ಉಪಕಾರ ಮಾಡಿದ್ದಾನೆ ಎಂಬುದಾಗಿ. ಅನಂತರ ದಾವೀದನು ಹೋಗಿ ಕರ್ತನ ಸನ್ನಿಧಿಯಲ್ಲಿ ಕೂತುಕೊಂಡು, ಕರ್ತನೇ ಕರ್ತನೇ, ನಾನೆಷ್ಟರವನು, ನನ್ನ ಮನೆ ಎಷ್ಟರದು, ನೀನು ನನ್ನನ್ನ ಇಲ್ಲಿಯವರೆಗೆ ತಂದಿದ್ದೀಯಲ್ಲ. ಕರ್ತನೇ ಕರ್ತನೇ, ಇದು ಸಾಲದೆಂದೆಣಿಸಿ ನಿನ್ನ ಸೇವಕನ ಬಹು ದೂರ ಸಂತಾನದ ವಿಷಯದಲ್ಲಿ ವಾಗ್ದಾನ ಮಾಡಿದ್ದಿ. ಕರ್ತನೇ ಕರ್ತನೇ, ನೀನು ನರಪ್ರಾಣಿಯನ್ನ ಹೀಗೆ ನಡೆಸಿದ್ದು ಆಶ್ಚರ್ಯ. ಕರ್ತನೇ ಕರ್ತನೇ, ನೀನು ನಿನ್ನ ಸೇವಕನಾದ ದಾವೀದನನ್ನ ಬಲ್ಲೆ, ನಾನು ಇನ್ನೇನು ಹೇಳಲಿ. ನೀನು ನಿನ್ನ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೋಸ್ಕರ ನಿನ್ನ ಇಷ್ಟಾನುಸಾರವಾಗಿ ಈ ಎಲ್ಲಾ ಮಹತ್ಕಾರ್ಯಗಳನ್ನು ನಡೆಸಿ ಅವುಗಳ ಅನುಭವವನ್ನ ನಿನ್ನ ಸೇವಕನಿಗೆ ಉಂಟು ಮಾಡಿದಿ. ನೋಡ್ರಿ, ಅನುಭವ. ಇಲ್ಲಿ ಅನುಭವಗಳನ್ನು ನಾವು ನೋಡಿಕೊಳ್ತೇವೆ. ಯಾವಾಗ ನಿಜವಾಗಿಯೂ ದೇವರ ಸಂಗಡ ಇರುವಂತಹ ಅನುಭವ, ದೇವರ ಆಶೀರ್ವಾದಗಳಲ್ಲಿ ಪಾತ್ರರಾಗಿರ್ತಾರೋ ಅವ್ರು ಮಾತ್ರವೇ ಕರ್ತನನ್ನ ಘನಪಡಿಸುವುದಕ್ಕೆ ಸಾಧ್ಯ ಎಂಬುದನ್ನ ಇಲ್ಲಿ ನಾವು ನೋಡ್ಕೋತೀವಿ. ಈ ಕಾರಣ ನಾವು ದೇವರೊಡನೆ ಒಂದು ನಿಜವಾದಂಥ ಸಂಪರ್ಕವನ್ನು ಇಟ್ಟುಕೊಂಡು ತುಂಬಿ ಹೊರಸೂಸುವ ಪಾತ್ರೆಗಳಾಗಿದ್ದು ಆತನನ್ನ ಘನಪಡಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಆ ರೀತಿಯಲ್ಲಾಗುವಂಥ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.